ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಅಭೂತಪೂರ್ವವಾದ ನಾವು 13 ಜನ ಸದಸ್ಯರ ಪೈಕಿ ಇವತ್ತು 11 ಜನ ಒಂದು ಸೈಡ್ 11 ಜನ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರೋಂಥ ನಿಜವಾಗ್ಲೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇದೇ ಥರ ಇವತ್ತೇನು 11 ಜನ ಮತ್ತು 13 ಜನ ನಮ್ಮ ಪಂಚಾಯತಿಯಲ್ಲಿ ಇರೋಂಥ ಸದಸ್ಯರನ್ನು ಎಲ್ಲರನ್ನೂ ಒಟ್ಟುಗೂಡಿಸಿ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದೆ ಅಭಿವೃದ್ಧಿ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದ್ದು ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು 2 ಮಾತು. ಜುಂಜುರಾಮನಹಳ್ಳಿಗೆ ಯುಗಾದಿ ಹಬ್ಬ ಅಲ್ಲ, ದಸರಾ ಹಬ್ಬ ಅಲ್ಲ, ಇನ್ನೊಂದು ದೀಪಾವಳಿ ಅಲ್ಲ, ಇವತ್ತು ಜುಂಜುರಾಮನಹಳ್ಳಿಗೆ ಹುಟ್ಟಿದಂಥ ಇವತ್ತು ಸಂಭ್ರಮಾಚರಣೆ ಎಂದೂ ಸಿಕ್ಕಿಲ್ಲ ಅವ್ರಿಗೆ. ಇವತ್ತು ಒಳ್ಳೆ ಪ್ರಾತಿನಿಧ್ಯ ಇತಿಹಾಸದಲ್ಲೇ ಇಡೀಗ್ರದು ಉಪಾಧ್ಯಕ್ಷರು ಇಡೀಗರು, ಅಧ್ಯಕ್ಷರು ಇಡೀಗರು, ಹಂಗೆ ಚುನಾವಣೆಯಲ್ಲಿ ಇಬ್ಬರು ಪಾತ್ರರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿನ ಜುಂಜುರಾಮನಹಳ್ಳಿಯಲ್ಲಿ ಅಂತಿಂಥ ಸಡಗರ ಸಂಭ್ರಮ ಹೆಚ್ಚಿಂದಾಗ ಇದು ಮಾಡಲಿ ಅಂತಂದು ಹೇಳ್ತಾ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಅಂತಂದೇಳಿ 2 ಮಾತನ್ನು. ಎಲ್ರಿಗೂ ನಮಸ್ಕಾರ. ಇವತ್ತು ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದಂಥ ಜುಂಜುರಾಮನಹಳ್ಳಿ ಗ್ರಾಮದ ಸುಷ್ಮಾ ಮೋಹನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಮತ್ತು ಎಲ್ಲ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತು ಅವಕಾಶ ನಮಸ್ಕಾರ. ಶಿರಾ ತಾಲೂಕು ಎಲಿಯೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂತಹ ಸುಷ್ಮಾ ಮೋಹನ್ ಅವರಿಗೆ ಧನ್ಯವಾದಗಳು. ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಅವರು ಒಳ್ಳೆ ಗುಣ ಮತ್ತು ನಡತೆ, ಹಿಂದೆ ಮಾಡಿರೋಂಥ ಕೆಲಸ ಕಾರ್ಯಗಳು ಎಲ್ಲ ಮಂದಲಿಟ್ಕೊಂಡು ಎಲ್ಲ ಸರ್ವ ಸದಸ್ಯರುಗಳು ಸೇರಿ ಅವಿರೋಧ ಆಯ್ಕೆ ಮಾಡಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರು ಹಿಂದೆ ಏನು ಅಧ್ಯಕ್ಷರು ಮಾಡ್ಕೊಂಡು ಬಂದಿದ್ರು ಕೆಲಸ ಕಾರ್ಯಗಳು ಅದಕ್ಕೂ ಮೀರಿ ಹೆಚ್ಚಿನಾಗಿ ಕೆಲಸ ಮಾಡಲಿ, ಮೂಲಭೂತ ಸೌಕರ್ಯ ಜನಕ್ಕೆ ಒದಗಿಸ್ಲಿ ಅಂತ ಹೇಳ್ತಾನೆ ಈ ಸಭೆಯಲ್ಲಿ ಕೇಳ್ಕೊಳ್ತಾ. ನಮಸ್ಕಾರ. ಎಲಿಯೂರು ಗ್ರಾಮ ಪಂಚಾಯತಿಯಿಂದ ಈ ದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋ ಎಲ್ಲ ಸದಸ್ಯರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಈ ಅವಧಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯ ಆಗಬೇಕು, ಅದೆಲ್ಲನೂ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೆ. ಚುನಾವಣಾ ಸಭೆಗೆ ಈ ಚುನಾವಣಾ ಕಾರ್ಯದಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿರ್ಬೋದು ಅಥವಾ ಸೆಕ್ರೆಟರಿಗಳು, SDAಗಳು ಹಾಗೂ ಎಲ್ಲ ಸಿಬ್ಬಂದಿಗಳು ಹಾಜರಾಗಿ ಪಂಚಾಯತಿಯ ಸರ್ವ ಸಿಬ್ಬಂದಿಗಳು ಹಾಜರಾಗಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದೆರಡು ಮಾತನ್ನ ಮುಗಿಸ್ತೀನಿ.